ಈ ರೆಸಿಪಿಯನ್ನು ಮಾಡಬೇಕಾ ಬೇಡವಾ ಅಂತ 10 ಸಲ ಯೋಚನೆ ಮಾಡಿ ನಂತರ ಮಾಡಿ. ಅವಲಕ್ಕಿಯ ನಿಪ್ಪಟ್ಟನ್ನು ಮಾಡುವ. ಅವಲಕ್ಕಿಯನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಅದಕ್ಕೆ ಪುಟಾಣಿಯನ್ನು ಹಾಕ್ಕೊಂಡು ಜರಡಿಯನ್ನು ಹಿಡ್ಕೊಳ್ತಾ ಇದ್ದೇನೆ. ಮತ್ತೆ ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿಯನ್ನು ಮಾಡಿ ಈ ರೀತಿ ಜರಡಿಯನ್ನು ಹಿಡ್ಕೊಳ್ಬೇಕು. ನಂತರ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು, ಒಣಮೆಣಸು, ನೆಲಗಡಲೆ ಬೀಜವನ್ನು ಹಾಕಿ ತರಿಯಾಗಿ ಪುಡಿಯನ್ನು ಮಾಡಿಕೊಂಡು ಜೀರಿಗೆ, ಎಳ್ಳು ಮಾಡಿಟ್ಟಿರುವಂತಹ ಪುಡಿ, ಅರಿಶಿನ, ಅಚ್ಚಕಾರದ ಪುಡಿ, ನಂತರ ಇಂಗನ್ನು ನೀರಿನಲ್ಲಿ ಕರಡಿ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಎಣ್ಣೆಯನ್ನು ಬಿಸಿ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಸಕ್ಕರೆಯನ್ನು ಕೂಡ ಸೇರಿಸ್ಕೊಂಡಿದ್ದೇನೆ ರುಚಿ ಚೆನ್ನಾಗಿ ಬರ್ತದೆ ಅಂತ. ನೀರನ್ನು ಸೇರಿಸ್ಕೊಳ್ತಾ ಈ ರೀತಿ ಗಟ್ಟಿಯಾಗಿ ಇದನ್ನು ಕಲಿಸ್ಕೊಳ್ಬೇಕು. ಒಂದು 5ರಿಂದ 10 ನಿಮಿಷ ನೆನೆಯಲಿಕ್ಕೆ ಬಿಡಬೇಕು. ಅವಲಕ್ಕಿ ಆಗಿರೋದ್ರಿಂದ ಚೆನ್ನಾಗಿ ನೀರನ್ನು ಎಳ್ಕೊಳ್ತದೆ. ನಂತರ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿಕೊಂಡು ನಿಪ್ಪಟ್ಟನ್ನು ಮಾಡ್ತಾ ಇದ್ದೇನೆ. ಅವಲಕ್ಕಿ ನಿಪ್ಪಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗಿತ್ತು. ನಾನು ಕೂಡ ಟ್ರೈ ಮಾಡುವಂತ ಮಾಡಿದೆ. ಏನಾಯಿತು ಅಂತ ವಿಡಿಯೋನ ಪೂರ್ಣವಾಗಿ ನೋಡಿ, ನಿಮಗೂ ಕೂಡ ಅರ್ಥ ಆಗ್ತದೆ. ಬಾಳೆ ಎಲೆ ಮೇಲೆ ಉಂಡೆಯನ್ನು ಪ್ಲೇಸ್ ಮಾಡಿ ಅದನ್ನು ಈ ರೀತಿ ಚಪ್ಪಟೆಯಾಗಿ ಮಾಡ್ಕೊಂಡಿದ್ದೇನೆ. ನಂತರ ಎಣ್ಣೆಯನ್ನು ಬಿಸಿಗಿಟ್ಟು ಮಾಡಿಟ್ಟಿರುವಂತಹ ನಿಪ್ಪಟ್ಟನ್ನು ಹಾಕ್ಕೊಂಡೆ. ನೋಡ್ತಾ ಇದ್ದ ಹಾಗೆ ನಿಪ್ಪಟ್ಟೆಲ್ಲ ಕರಗಿ ಎಣ್ಣೆಯಲ್ಲಿ ಬಿಟ್ಕೊಂಡು ಹೋಯಿತು. ಹಾಗಾಗಿ ಅವಲಕ್ಕಿಯ ನಿಪ್ಪಟ್ಟನ್ನು ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಮಾಡಿ. ಇದಕ್ಕೆ ಹಿಟ್ಟನ್ನು ಹಾಕಿದರೆ ಸರಿ ಆಗ್ತಿತ್ತೇನೋ, ನಾನು ಅದನ್ನು ಮತ್ತೆ ಮಾಡಲಿಕ್ಕೆ ಹೋಗಿಲ್ಲ. ಈ ರೀತಿ ಕಾವಲಿಯ ಮೇಲೆ ಅದನ್ನು ರೊಟ್ಟಿಯ ಹಾಗೆ ಬೇಯಿಸ್ಕೊಂಡೆ. ನಿಪ್ಪಟ್ಟಿನ ಬದಲು ರೊಟ್ಟಿ ಆಯಿತು.